ನಾವೆಲ್ಲ ಹೋಗ್ತಾ ಇದೀವಿ ಬಗರ ಹಾಯ್ ನಾವು ಹಲ್ಸೂರ್ ಜಾತ್ರೆಗೆ ಹೋಗ್ತಾ ಇದೀವಿ. ಜಾತ್ರೆಗೆ ಹೋಗ್ತಾ ಇದೀವಿ ನಾವು. ಮೈಸೂರ್ ಜಾತ್ರೆಗೆ ಹೋಗ್ತಾ ಇದೀವಿ ಅಲ್ವೇನೆ ಮುದ್ದಮ್ಮ. ಸರಿ. ಓ ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಇದು ಹಲ್ಸೂರ್ ಜಾತ್ರೆಗೆ ಹೋಗಿರೋ ಬ್ಲಾಗ್ ಆಗಿರುತ್ತೆ. ಅಂದ್ರೆ ಇದು ಜಾತ್ರೆ ನಡೆದು ಒಂದ್ ತಿಂಗಳೇ ಆಗ್ತಾ ಬಂತು. ಬಟ್ ನನ್ಗೆ ಟೈಮ್ ಸಿಕ್ಕಿರ್ಲಿಲ್ಲ ಎಡಿಟಿಂಗ್ ಮಾಡಿ ಹಾಕಕ್ಕೆ, ಹಾಗಾಗಿ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಒಂದ್ ತಿಂಗಳು ನಾನು ಏನೇ ವ್ಲಾಗ್ ಹಾಕಿರ್ಲಿಲ್ಲ, ಹಾಗಾಗಿ ನಾನು ಆ ಕಡೆ ಈ ಕಡೆ ಓಡಾಡೋದೇ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಹಾಕ್ತಾ ಇದ್ದೀನಿ. ಲಾಸ್ಟ್ ಇಯರ್ಗಿಂತ ಈ ವರ್ಷ ಜಾಸ್ತಿನೇ ಪಲ್ಲಕ್ಕಿ ಇತ್ತು ಅಂತ ಹೇಳ್ತಾ ಇದ್ರು. ಸೊ ಹಾಗೆ ನಾವಿಲ್ಲಿ ಪಾಪುಗೆ ಒಂದು ಬ್ಲ್ಯಾಕ್ ಮತ್ತೆ ಬಿಳಿ ಮಣಿ ಬೇಕಾಗಿತ್ತು, ಹಾಗೆ ನೋಡ್ತಾ ಇದ್ವಿ. ಅವಳತ್ರ ಆಲ್ರೆಡಿ ಬೆಳ್ಳಿದು ಇದೆ, ಬಟ್ ಬೆಳ್ಳಿದು ಏನಾಗತ್ತಂತಂದ್ರೆ ಅವಳು ಚುಚ್ಚುತ್ತೆ ಅಂತ ಯಾವಾಗ್ಲೂ ಬಿದ್ದಾಗ ಎಲ್ಲ ಕೈ ತೋರಿಸ್ತಾ ಇದ್ಲು. ಹಾಗಾಗಿ ಇದು ಪ್ಲಾಸ್ಟಿಕ್ ಇದು ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದೀವಿ. ಈ ಫೋಟೋಗೆ 480 ಅಂತ ಹೇಳ್ತಾ ಇದ್ರು, ಬಟ್ ನಾನು ಮತ್ತೆ ಹಸ್ಬೆಂಡ್ ಹೇಳಿದ್ವಿ ಇದು ಜಾಸ್ತಿ ಆಯ್ತಲ್ಲ ಅಂತ ಹೇಳಿ ಬೇಡ ಅಂತ ಹೇಳಿ ಮುಂದಕ್ಕೆ ಹೋದ್ವಿ ನಾವು. ಆಮೇಲೆ ಇಲ್ಲಿ ಹಲ್ಸೂರಲ್ಲೇ ಇನ್ನೊಂದು ಕಡೆ ಅವರು ನಾರ್ಮಲ್ ಆಗಿ ತಗೊಳ್ಳೋ ಶಾಪಲ್ಲಿ 250 300ಗೆಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು 480 ಜಾಸ್ತಿ ಆಯ್ತು ಅಂತ ಹೇಳಿ ಮುಂದಕ್ಕೆ ಹೋದ್ವಿ ನಾವು. ಸಿಕ್ಕಾಪಟ್ಟೆ ರಶ್ ಇತ್ತು, ಯಪ್ಪ ಕಾಲಿಡಕ್ಕಾಗಲ್ಲ ಆ ರೀತಿ ರಶ್ ಇತ್ತು. ಬಟ್ ಹೆಂಗೋ ಏನು ತೂರ್ಕೊಂಡ್ ಬಂದ್ವಿ ನಾವಂತೂ. ಎಷ್ಟು ರಶ್ ಇತ್ತು ಅಂತಂದ್ರೆ ಕಾಲಿಡಕ್ ಆಗ್ತಿರ್ಲಿಲ್ಲ, ಪಾಪು ಬೇರೆ ಮಂಗಿದ್ಲು. ಸೊ ಹಾಗಾಗಿ ನಾವು ಬೇಗ ಶಾಪಿಂಗ್ ಮುಗಿಸ್ಕೊಂಡು ಸೀದಾ ಬಂದ್ವಿ ನಾವು. ಇದು ನೋಡಿ ಗುಡ್ಡಲ್ಲಿ ಅಲಂಕಾರ ಮಾಡಿದ್ರು ಈ ದೇವ್ರನ್ನ. ಈ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ನಾನು ಒಂದು ಪಾಪುನ ಇಟ್ಕೊಂಡು ನಾನು ಫ್ರೀ ಟೈಮಲ್ಲಿ ಎಡಿಟಿಂಗ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇರೋದು. ಸೊ ನನಗೆ ಅದೆಲ್ಲೋ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಎಲ್ಲೋ ಎಂಕರೇಜ್ ಮಾಡ್ದಂಗಿರುತ್ತೆ. ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಪ್ರೀವಿಯಸ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಸೊ ತುಂಬಾ ಜನ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ರಿಗೂ. ನಾವು ಆಲ್ಮೋಸ್ಟ್ ಒಂದು 8 ಇಯರ್ಸಿಂದ ಹಲ್ಸೂರ್ ಜಾತ್ರೆ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ನಮಗೇನು ಅಂಥ ಕ್ರೇಜ್ ಅಂತ ಅನಿಸಲ್ಲ, ಯಾಕಂತಂದರೆ ನೋಡಿ ನೋಡಿ ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಹಾಗಾಗಿ. ಇಯರಿಂಗ್ಸಿಗೆಲ್ಲ 100 ರುಪೀಸ್ ಅಂತ ಹೇಳ್ತಾಯಿದ್ರು, ಹಾಗೆ ಮಾಟಿಗೂ 100 ರುಪೀಸ್ ಅಂತ. ಇದು ಬ್ಯಾಗ್ ತೊಗೊಂಡ್ವಿ 200 ರುಪೀಸ್, ಹಾಗೆ ಇದಕ್ಕೆ 100 ರುಪೀಸ್. ಹಾಗೆ ಒಂದು ಚೋಕರ್ ತೊಗೊಂಡ್ವಿ, ಅದಕ್ಕೆ 100 ರುಪೀಸ್. 2 ತೊಗೊಂಡೆ, ನಾನು ಅಕ್ಕನಿಗೊಂದು ನನಗೊಂದು ಅಂತ ತೊಗೊಂಡೆ. ಹಾಗೆ ಪಾಪುಗೊಂದು ಈ ಥರ ಕಲರ್ ಇದು ಇದ್ದರೆ ಇರಲಿ ಅಂತ ಅಂದ್ಬಿಟ್ಟು ಒಂದು 20 ರುಪೀಸ್ ಕೊಟ್ಟು ತಗೊಂಡ್ವಿ. ಹಾಗೆ ಇದೊಂದು ತೊಗೊಂಡ್ವಿ 50 ರುಪೀಸ್ ಅಂತ, 100ಗೆ 2 ಅಂತ ಹೇಳ್ತಾಯಿದ್ರು. ಹಾಗೆ
ಜುಮ್ಕಿ ಎಲ್ಲ ತೊಗೊಂಡ್ವಿ, ಇದೊಂದು ತೊಗೊಂಡ್ವಿ ಬ್ಯಾಂಗಲ್ಸ್ ಥರ. ಸೊ ಬ್ರೇಸ್ಲೈಟ್ ಹಾಗೆ ಇದೊಂದು ಇರಲಿ ಆರ್ಟಿಫಿಷಿಯಲ್ ಉಂಗುರ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಬಟ್ ಹಾಕಿದ್ದೆಲ್ಲೂ ಇಲ್ಲ, ಸುಮ್ಮನೆ ತೊಗೊಂಡದ್ದಾಯಿತು. ಹಾಗೆ ಆಮೇಲೆ ಹಲಸೂರು ಜಾತ್ರೆ ಮುಗಿಸ್ಕೊಂಡ್ಬಂದ್ವಿ ನಾವು. ಸಾಕು ಅಂತ ಅನ್ನಿಸ್ತು. ಡೈಲಿ ನೋಡಿದ್ನೇ ನೋಡಬೇಕಲ್ಲ ಅಂತಲೂ ಅನಿಸುತ್ತೆ. ಹಾಗಾಗಿ ಬೇಡ ಅಂತ ಅನಿಸ್ಬಿಟ್ಟು ಬಂದ್ವಿ ನಾವು. ಬ್ಯಾಂಗಲ್ಸ್ ಅಂತೂ ತುಂಬ ಚೆನ್ನಾಗಿರೋದು ಸಿಕ್ತು. 100 ರುಪೀಸ್ ಅಂತ ಹೇಳ್ತಾಯಿದ್ರು. ನನಗೆ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಚೆನ್ನಾಗಿತ್ತು. ನಾನು ಯೂಸ್ ಮಾಡೋದು ಕಮ್ಮಿ ಅಂತ ಅಂದ್ಬಿಟ್ಟು ನಾನು ಅಷ್ಟು ತಗೊಂಡಿಲ್ಲ. ಇನ್ನು ಇದು ನೆಕ್ಸ್ಟ್ ಡೇದು ವ್ಲಾಗ್ ಆಗಿರುತ್ತೆ. ಇದು ಏನಂದರೆ ನಮ್ಮ ಭಾವನ ಮಗ ಬಂದಿದ್ದಲ್ಲ, ಹಾಗಾಗಿ ಅವನು ಪಾರ್ಕಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದ. ನನ್ನನ್ನು ಕರ್ಕೊಂಡೇ ಹೋಗಿಲ್ಲ ಅಂತ ಹೇಳ್ತಾ ಇದ್ದ. ಆ್ಯಕ್ಚುಲಿ ಕರ್ಕೊಂಡು ಹೋಗೋಕ್ಕೆ ಏನಂತಂದರೆ ನಾವು ಇರ್ತಿದ್ದಿದ್ದೇ ಕಮ್ಮಿ ಮನೆಯಲ್ಲಿ. ಅವನು ಹೊರಗಡೆ ಮಕ್ಕಳು ಸಿಕ್ಕಿದ್ರೆ ಅವ್ರ ಜೊತೆ ಆಟ ಆಡೋಕ್ಕೆ ಹೋಗ್ತಾ ಇದ್ದ. ಹಾಗಾಗಿ ನಾನು ಕರ್ಕೊಂಡು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಪಾರ್ಕಿಗೆ ಬಂದ್ವಿ, ಹತ್ತಿರದಲ್ಲೇ ಪಾರ್ಕ್ ಇದೆಯಲ್ಲ, ಹಾಗಾಗಿ ಬಂದ್ವಿ. ಸೊ ನಾನು ಫಸ್ಟಿಗೆ ಪಾಪುನ ಒಂದು ರೌಂಡ್ ಆಟಾಡಿಸ್ತೀನಿ, ಅದಾದಮೇಲೆ ನೀನು ಆಟಾಡೋಕ್ಕೆ ಹೋಗು ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕೆ ಹೇಳಿದ್ದೆ. ಸೊ ಅವಳಿಗೂ ಖುಷಿ ಆಗ್ತಿತ್ತು, ಅವಳು ಆಟಾಡ್ತಾ ಇದ್ಲು. ಅವಳು ನೋಡಿ ಅವಳು ಎಂಜಾಯ್ ಮಾಡ್ತಾಳೆ. ಅವಳು ಆ ಥರ ಎಲ್ಲ ಇದ್ದರೆ ನಾನು ಹಿಡ್ಕೊಂಡೇ ಇದ್ದೆ, ಭಯ ಆಗುತ್ತಲ್ಲ ಮಕ್ಕಳಲ್ಲ. ಸೊ ಅದಾದಮೇಲೆ ಅವ್ನು ಕೂತ್ಕೊತಾನೆ ಅಂತ ಹೇಳ್ತಾ ಇದ್ದ, ಹಾಗಾಗಿ ಅವನು ಕೂತ್ಕೊಳ್ಳೋಕ್ಕೆ ಹೇಳಿದೆ. ನನಗೆ ಆ್ಯಕ್ಚುಲಿ ಪಾರ್ಕಿಗೆ ಹೋಗಬೇಕು ಅಂತ ಅನಿಸೋದೇ ಇಲ್ಲ ಆಯಿತಾ. ಯಾಕಂತಂದರೆ ತುಂಬ ಜನ ಇರ್ತಾರಲ್ಲಿ, ಆಲ್ಮೋಸ್ಟ್ ಬೇರೆ ಬೇರೆ ಕಡೆಯವರು ಇರ್ತಾರೆ, ಯಾರಷ್ಟು ಗೊತ್ತು ಪರಿಚಯ ಇರೋದಿಲ್ಲ. ಹಾಗಾಗಿ ನಂಗೆ ಹೋಗೋಕ್ಕೂ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಪಾರ್ಕಿಗೆ ಹೋಗೋದು ರೇರ್. ಸೊ ಸ್ವಲ್ಪ ಚೇಂಜಸ್ ಇರಲಿ ಅಂತಂದ್ಬಿಟ್ಟು ಆ ರೋಡು ಈ ರೋಡು ಅಂತ ಹೋಗ್ತಾ ಇರ್ತೀನಿ. ಪಾರ್ಕಿಗೆ ತುಂಬ ಕಡಿಮೆ. ಅದಂತೂ ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದೆ ಆ್ಯಕ್ಚುಲಿ. ಸೈಲೆಂಟ್ ಯಾಕೆಯಾ ಅಮ್ಮು, ಸೈಲೆಂಟ್ ಯಾಕೆ? ಜೋಜಿ ಬರ್ತದ? ಜೋಜಿ ಆಯ್ ಮಾಡಿ, ಆಯ್ ಮಾಡಿಯಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಅಮ್ಮು ಕುಚ್ಚು. ಓ ಹಾಯ್. ಆಯ್ತು. ಓಯ್ ಆವಾಜ್ ಹಾಕು ಆವಾಜು. ಓಯ್ ಯಾರಿಗೆ ಆವಾಜ್ ಆಗ್ತಿದ್ಯಾ? ಅಣ್ಣ ಇಲ್ಲಿ ಪಾರ್ಕಿಂದ ಬರ್ತಾ ಅಂತೂ ನನ್ನ ಮಗಳಿಗೆ ನಿದ್ದೆನೇ ಬಂದ್ಬಿಡ್ತಿತ್ತು. ಹಾಗಾಗಿ ಪಾರ್ಕಿಂದ ಬರ್ತಾ ಹಾಗೆ ಗೋಬಿ ತೊಗೊಂಡು ಬಂದ್ವಿ. ಅವನು ಭಾವನ ಮಗ ಬೇಕು ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಅವನಿಗೆ ಗೋಬಿ ತೊಗೊಂಡು ಬಂದ್ವಿ. ಹಾಗೆ ನೆಕ್ಸ್ಟ್ ನಮಗೆ ಇದು ಅವನಿಗೆ ಡ್ರೆಸ್ ಬೇಕು ಅಂತ ಹೇಳಿ ಒಂದು ತೆಗೆದುಕೊಡ್ತೀವಲ್ಲ ಯಾವಾಗಲೂ ಮಕ್ಕಳು ಬಂದರೆ. ಸೊ ಹಾಗಾಗಿ ತಗೊಂಡು ಬರೋಣ ಅಂತ ಹೋದ್ವಿ. ಸೊ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ರು, ಹಾಗೆ ವೆಯ್ಟ್ ಮಾಡಿ ಹಾಗೆ ಹೋದ್ವಿ. ಅವನು ಬ್ಯಾಗಿ ಪ್ಯಾಂಟ್ ಬೇಕು ಅಂತ ಹೇಳ್ತಾ ಇದ್ದ. ಅಲ್ಲಿ ಹೋಗಿ ನೋಡಿದಾಗ ಬ್ಯಾಗಿ ಪ್ಯಾಂಟ್ ಇಲ್ಲ, ಹಾಗೆ ಡೌನ್ ಶೋಲ್ಡ್ರು ಟಿ ಶರ್ಟೇ ಬೇಕು ಅಂತ ಹೇಳ್ತಿದ್ದ. ಅಲ್ಲಿ ನೋಡಿದಾಗ ಅದೂ ಇರಲಿಲ್ಲ. ಸೊ ಹಾಗಾಗಿ ಅವನು ನನಗೆ ಬೇಡ ಅಂತ ಹೇಳ್ತಾ ಇದ್ದ. ಆಮೇಲೆ ಒಂದು ಚೆನ್ನಾಗಿರೋದು ಯಾವುದಾದ್ರೂ ಸಿಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಹಾಗೆ
ಹಾಯ್ ಹೇಳಿ. ಇಲ್ಲಿ ಹಾಯ್ 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 ಮಾಡಿ ಹಾಯ್ ಮಾಡಿ. ಹಾಗೆ ಅವನಿಗೆ 2 ಶರ್ಟು, 1 ಪ್ಯಾಂಟು, ಹಾಗೆ 1 ಶಾರ್ಟ್ಸು, 1 ಟೀ ಶರ್ಟ್ ತೊಗೊಂಬಂದ್ವಿ. ಸೊ ಮಕ್ಕಳಲ್ವಾ, ರಜದಲ್ಲಿ ಬಂದಿರ್ತಾರೆ, ಯಾವುದಾದ್ರೂ ಒಂದು ತೊಗೊಳ್ಳೇಬೇಕಲ್ಲ, ತೆಕ್ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು ತೆಕ್ಕೊಟ್ವಿ. ಕೆಳಗಿದ್ಯಾ ಕೆಳಗೆ ಅಪ್ಪು ಕೆಳಗೆ ಮಾಡಿದ್ಯಾ? ಬಾ ಹಾಯ್. ಅಲ್ಲಿ ಬಾಬಾ ಅಲ್ಲಿ ಸರಿ ಅಲ್ಲಿ ಅವಳಿಗೆ ನೋಡ್ತಾಳೆ. ನೋಡು ಕಚ್ಚಿ. ನೆಕ್ಸ್ಟ್ ನಾವು ಎಲ್ಲೂ ಹೋಗಿಲ್ಲ, ಸೀದಾ ಮನೆಗೆ ಬಂದ್ವಿ. ಗೋಬಿ ಬೇಕು ಅಂತ ಹೇಳ್ತಿದ್ದ, ಗೋಬಿ ತೆಗೆಸ್ಕೊಟ್ಟು ಹಾಗೆ ಮನೆಗೆ ಬಂದ್ವಿ. ಹಾಗೆ ನೆಕ್ಸ್ಟ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು.